ಕಾಂಗ್ರೆಸ್ ಜೆಡಿಎಸ್ ಸಭೆಗೆ ಡಿಸಿಎಂ ಪರಮೇಶ್ವರ್ ಗೈರು ಹಾಜರಾಗಿದ್ರು. ತುಮಕೂರು ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಮುನಿಸಿಕೊಂಡಿದ್ದಾರಾ? ದೋಸ್ತಿಗಳ ಸಭೆಗೆ ಗೈರಾಗಿದ್ದಾರೆ. ತುಮಕೂರು ಜಿಲ್ಲಾ ಪ್ರವಾಸದಲ್ಲಿ ಹಾಜರಾಗಿದ್ದಾರೆ. ಪರಮೇಶ್ವರ್ ಅಸಮಾಧಾನದ ಬಗ್ಗೆ ಕಾಂಗ್ರೆಸ್ ನಾಯಕರು ಒಂದೊಂದು ಸಬೂಬನ್ನ ಹೇಳಿದ್ರು. ದೋಸ್ತಿಗಳ ಸಭೆಗೆ ಗೈರಾಗಿದ್ದಾರೆ. ಬಹಳ ಪ್ರಾಮುಖ್ಯತೆಯನ್ನ ಇವತ್ತಿನ ಒಂದು ಸಭೆ ಪಡೆದಿತ್ತು. ಆದ್ರೆ ಸಭೆಯಲ್ಲಿ ಪರಮೇಶ್ವರ್ ಕಾಣಿಸಿಕೊಂಡಿಲ್ಲ. ಪರಮೇಶ್ವರ್ ಅಸಮಾಧಾನದ ಬಗ್ಗೆ ನಾಯಕರನ್ನ ಕೇಳಿದ್ರೆ ಒಂದ್ ರೀತಿ ಸಬೂಬು ಹೇಳಿ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನ ಕೈತಪ್ಪಿರೋದಕ್ಕೆ, ತುಮಕೂರು ಕ್ಷೇತ್ರ ಕಾಂಗ್ರೆಸ್ನ ಕೈತಪ್ಪಿರೋದಕ್ಕೆ ಡಿಸಿಎಂ ಪರಮೇಶ್ವರ್ ತೀವ್ರವಾದಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಕಡೆಯ ಗಳಿಗೆಯವರೆಗೂ ಕೂಡ ತುಮಕೂರು ಕ್ಷೇತ್ರವನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಪರಮೇಶ್ವರ್ ಅವರ ಮುನಿಸು ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಇವತ್ತು ಸಭೆಗೆ ಗೈರಾಗೋ ಮೂಲಕ ಮತ್ತೆ ಆ ಒಂದು ಮುನಿಸನ್ನ ತೋರಿಸ್ಕೊಂಡಿರುವಂಥದ್ದು. ಆದ್ರೆ ಇದಕ್ಕೆ ನಾಯಕರು ಮಾತ್ರ ಸಬೂಬು ಹೇಳ್ತಾರೆ. ಸಭೆಗೆ ಹಾಜರಾಗದೇ ಇದ್ರು ಕೂಡ ತುಮಕೂರು ಕ್ಷೇತ್ರದಲ್ಲಿ ಅವರು ಹಾಜರಾಗಿದ್ರು. ಹಾಗಾಗಿ ಅವರ ಒಂದು ಅಸಮಾಧಾನವನ್ನ ಈ ಮೂಲಕ ಪರಮೇಶ್ವರ್ ಅವರು ತೋರಿಸ್ಕೊಂಡಿದ್ದಾರಾ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ರು. ಶಿವಕುಮಾರ್, ಒಂದ್ ಕಡೆ ಇವತ್ತು ದೋಸ್ತಿಗಳು ಸೇರಿ ಪ್ರಚಾರ ಕಾರ್ಯವನ್ನ ಒಟ್ಟಾಗಿ ನಡೆಸ್ತೀವಿ ಅನ್ನುವಂತ ಮಾಹಿತಿಗಳನ್ನ ನೀಡ್ತಾ ಇದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಸಭೆಗೆ ಡಿಸಿಎಂ ಪರಮೇಶ್ವರ್ ಅವರೇ ಗೈರು ಹಾಜರಾಗಿದ್ದಂಥದ್ದು. ಅಂದ್ರೆ ಈ ಮೂಲಕ ತಮ್ಮ ಅಸಮಾಧಾನವನ್ನ ತೋರಿಸುವಂತ, ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅಂತ? ನಿಜಕ್ಕೂ ಕೂಡ ಲಿಖಿತ, ಯಾಕೆಂದ್ರೆ ಪರಮೇಶ್ವರ್ ಅವರು ತುಮಕೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಹಿನ್ನೆಲೆ ಸಾಕಷ್ಟು ಅಸಮಾಧಾನಗೊಂಡಿರುವಂತದ್ದು ಇವತ್ತಿನ ಸಭೆಯಲ್ಲಿ ಕೂಡ ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ಇವತ್ತು ಪ್ರಮುಖ ನಾಯಕರ ಸಭೆ ಇದ್ದು ಕೂಡ ಪರಮೇಶ್ವರ್ ಅವರು ಸಭೆಗೆ ಹಾಜರಾಗಿಲ್ಲ. ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ಮತ್ತಷ್ಟು ಹಾಕಿದ್ದಾರೆ. ಯಾಕೆಂದ್ರೆ ಜೆಡಿಎಸ್ ಮತ್ತೆ ತುಮಕೂರನ್ನ ಬಿಟ್ಕೊಡ್ಬೇಕು ನೀವು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ ನಾಯಕರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮನವಿಯನ್ನ ಮಾಡಿದ್ರು. ನಂತರ ನಿನ್ನೆ ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಮನವಿಯನ್ನ ಮಾಡಿದ್ರು ಲಿಖಿತ. ಆದ್ರೆ ಇಲ್ಲಿ ಕೂಡ ಬಿಟ್ಟುಕೊಡುವ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರ ಮತ್ತೆ ಹೊರಬಿದ್ದಿಲ್ಲ. ಈ ಹತಗೊಂಡಿರುವಂತದ್ದು ಬಹುತೇಕ ಸ್ಪಷ್ಟವಾಗಿರುವಂತದ್ದು ಇವತ್ತಿನ ಸಭೆಗೆ ಗೈರಾಗುವ ಮೂಲಕ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಲಿಖಿತ. ಓಕೆ, ಧನ್ಯವಾದ ಶಿವು ಮಾಹಿತಿಗಾಗಿ.